ಪ್ರಪಂಚದಲ್ಲಿ ಎಷ್ಟೋ ಅದ್ಭುತಗಳಿದ್ದಾವೆ. ಅದರಲ್ಲೊಂದು ಜ್ವಾಲಾಮುಖಿ. ಜ್ವಾಲಾಮುಖಿಯಲ್ಲಿ ಹೋದ್ರೂ ನಮಗೇನೂ ಆಗಲ್ಲ. ಆದರೆ ಆ ಜ್ವಾಲಾಮುಖಿ ನಮ್ಮ ಆತ್ಮನ ಶುದ್ಧಿ ಮಾಡುತ್ತೆ. ಅದೇ ಅರುಣಾಚಲಂ. ಆ ಜ್ವಾಲಾಮುಖಿನೇ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಲಿಂಗ ಪರಮೇಶ್ವರ. ಅರುಣಾಚಲಂ ಒಂದು ಸಾಮಾನ್ಯವಾದ ಸ್ಥಳ ಅಲ್ಲ. ಅಲ್ಲಿ ಪರಮಶಿವನೇ ಗಿರಿಯಾಗಿ ನೆಲೆಸಿದ್ದಾರೆ. ಅದಕ್ಕಾಗೆ ಆ ಅರುಣಾಚಲಮಲ್ಲಿ ಹೆಜ್ಜೆ ಇಡಬೇಕಂದ್ರೂ ಪರಮಶಿವನ ಆಜ್ಞೆ ಇರಬೇಕು ಅಂತ ಹೇಳ್ತಾರೆ. ಅರುಣಾಚಲಂ ಬಗ್ಗೆ ತಿಳ್ಕೋಬೇಕು ಅಂದರೂ ಕೋಟಿ ಜನ್ಮಗಳೆತ್ತಿರಬೇಕು ಅಂತ ಹೇಳ್ತಾರೆ. ಈ ಮಾತು ನಾನು ಹೇಳ್ತಿರೋದಲ್ಲ, ಬ್ರಹ್ಮಶ್ರೀ ಚಾಗಂಟಿ ಕೋಟೇಶ್ವರರಾವ್ ಅವರು ಹೇಳಿರೋದು. ಚಾಗಂಟಿಯವರು ಅದೇ ಥರ ಇನ್ನೊಂದು ಮಾತು ಹೇಳ್ತಾರೆ. ಚಿತ್ರಗುಪ್ತ ಒಂದು ಗೆರೆ ಬರೀತಾರಂತೆ, ಈ ವ್ಯಕ್ತಿ ಅರುಣಾಚಲಂಗೆ ಹೋಗೋಕೆ ಮುಂಚೆ, ಅರುಣಾಚಲಂ ಹೋಗಿ ಬಂದಮೇಲೆ ಅಂತ. ಅದಕ್ಕಾಗೆ ಇದು ಗಿರಿ ಅಲ್ಲ, ಪರಮಾತ್ಮನ ಸ್ವರೂಪ ಅಂತ ಚಾಗಂಟಿ ಕೋಟೇಶ್ವರರಾವ್ ಅವರು ಹೇಳ್ತಾರೆ. ಪ್ರತಿ ಕ್ಷಣ ಯಾರು ಅರುಣಾಚಲ ಶಿವ ಅಂತ ಗಿರಿ ಪ್ರದಕ್ಷಿಣ ಸ್ಟಾರ್ಟ್ ಮಾಡಿದ್ರೆ ಅವ್ರು 14 ಕಿಲೋಮೀಟರ್ ನಡೆದರೂ ಕೂಡ ಅವ್ರಿಗೆ ಕಾಲು ನೋವಲ್ವಂತೆ. 6ರಿಂದ 9ನೇ ಶತಮಾನದಲ್ಲಿ ಪಲ್ಲವಾಸ್ ಒಂದು ಗುಡಿ ಕಟ್ತಾರೆ. ಅದನ್ನು ಚೋಳಗಳು ದೊಡ್ಡದಾಗಿ ಕನ್ವರ್ಟ್ ಮಾಡ್ತಾರೆ. ಅದ ಮೇಲೆ ಬರೋ ಥರದ ರಾಜಗಳು ಅಂದರೆ ಶ್ರೀಕೃಷ್ಣ ದೇವರಾಯರು ಆ ಗುಡಿನ ಡೆವಲಪ್ ಮಾಡ್ತಾ ಬರ್ತಾರೆ. ನೀವೇನಾದರೂ ಮನಸ್ಫೂರ್ತಿ ಅರುಣಾಚಲಮಲ್ಲಿ ಏನಾದರೂ ಅಂದ್ಕೊಂಡ್ರೆ ಅದು ತೀರದೇ ಇರಲ್ಲ. ಅದು ಅರುಣಾಚಲಂ ಅಂದರೆ. ಅಮೆರಿಕನ್ ಸೈಂಟಿಸ್ಟ್ ಅರುಣಾಚಲಂ ಬೆಟ್ಟದ ಮಣ್ಣನ್ನು ಪರೀಕ್ಷೆ ಮಾಡ್ತಾರೆ. ರಿಸಲ್ಟ್ ನೋಡಿ ಶಾಕ್ ಆಗ್ತಾರೆ. ಯಾಕೆ ಅಂದರೆ ಅರುಣಗಿರಿ ಹಿಮಾಲಯಾಸ್ಗಿಂತ 100 ಕೋಟಿ ವರ್ಷಗಳ ಹಿಂದೆನೇ ಕ್ರಿಯೇಟ್ ಆಗಿದೆ ಅಂತ. GSI ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಹಿಮಾಲಯಾಸ್ 50 ಮಿಲಿಯನ್ಸ್ ಇಯರ್ ಎಗೋ ಡೆವಲಪ್ ಆಗಿರೋದು ಅಂತ. ಆದರೆ ಅರುಣಗಿರಿ 350 ಇಲ್ಲ 450 ಮಿಲಿಯನ್ಸ್ ಇಯರ್ ಎಗೋ ಕ್ರಿಯೇಟ್ ಆಗಿರೋದು ಅಂತ. ಆದರೆ ಅರುಣಾಚಲಂ ಸ್ಟೋರಿ ಏನು? ಯಾಕೆ ಅಷ್ಟೊಂದು ಜನ ಹೋಗ್ತಾರೆ? ಅಲ್ಲಿ ರಿಯಲ್ ಆಗಿ ಶಿವ ಇದ್ದಾನ? ಗಿರಿ ಮೇಲೆ ಸ್ವಲ್ಪ ಜನಕ್ಕೆ ಸಮಸ್ಯೆ ಇದ್ದಾಗ ಶಿವ ಬಂದು ಹೆಂಗೆ ಕಾಪಾಡ್ದ? ಇಷ್ಟಕ್ಕೂ ರಮಣ ಮಹರ್ಷಿ ಯಾರು? ಅವ್ರು ಸತ್ತೋದಾಗ ಏನಾಯಿತು? ಇದೆಲ್ಲ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ತಿರುವನಮಲೆಯಲ್ಲಿ ಅರುಣಗಿರಿ ಯಾವ ಥರ ಉದ್ಭವ ಆಯಿತು? ಅರುಣಗಿರಿ ಯಾವ ಥರ ಉದ್ಭವ ಆಯಿತು ಅಂತ ಸ್ಕಂದ ಪುರಾಣದಲ್ಲಿ ಅರುಣಾಚಲಂ ಮಹತ್ಯಂ ಅನ್ನೋದರಲ್ಲಿ ವಿವರಿಸಿದ್ದಾರೆ. ಇಲ್ಲಿ ಲಿಂಗ ಹೆಂಗೆ ಉದ್ಭವ ಆಗಿದೆ ಅಂತಲೂ ಹೇಳಿದ್ದಾರೆ. ಸತ್ಯಯುಗ ಸ್ಟಾರ್ಟ್ ಆಯಿತು. ಬ್ರಹ್ಮದೇವರು ಅವರ ಸೃಷ್ಟಿಯನ್ನು ಸ್ಟಾರ್ಟ್ ಮಾಡಿದ್ರು, ಅಂದರೆ ಜೀವಗಳು ಸೃಷ್ಟಿಯಾಗೋದು ಸ್ಟಾರ್ಟ್ ಆಯಿತು. ಇನ್ನೊಂದು ಕಡೆ ಶ್ರೀ ಮಹಾವಿಷ್ಣು ಸೃಷ್ಟಿಯನ್ನು ನಡೆಸೋದು ಸ್ಟಾರ್ಟ್ ಮಾಡ್ತಾರೆ. ಧರ್ಮಗಳನ್ನು ಸರಿಯಾಗಿರೋ ಥರ ನೋಡ್ಕೊತಿರ್ತಾರೆ. ಆದರೆ ಒಂದಿನ ಬ್ರಹ್ಮ ವಿಷ್ಣು ಎದುರೆದುರು ಬೀಳ್ತಾರೆ. ಆಗ ಅವರಿಬ್ಬರ ಮಧ್ಯೆ ಸೀರಿಯಸ್ ಡಿಸ್ಕಷನ್ ಬರುತ್ತೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಸೃಷ್ಟಿ ಮಾಡಿದ್ದು ನಾನು, ಅದಕ್ಕೆ ನಾನೇ ಗ್ರೇಟ್ ಅಂತ. ಆಗ ವಿಷ್ಣು ದೇವರು ಹೇಳ್ತಾರೆ, ಸೃಷ್ಟಿನ ನಡೆಸೋದು ನಾನು, ಅದಕ್ಕೆ ನಾನೇ ಗ್ರೇಟ್ ಅಂತ. ಈ ಚರ್ಚೆ ನಡೀತಿರೋ ಜಾಗಕ್ಕೆ ಈಶ್ವರ ಅಗ್ನಿ ರೂಪದಿಂದ ಉದ್ಭವಿಸ್ತಾರೆ. ಬಂದು ಬ್ರಹ್ಮ ವಿಷ್ಣುಗೆ ಒಂದು ಪರೀಕ್ಷೆ ಇಡ್ತಾರೆ. ಈ ಅಗ್ನಿಲಿಂಗ ಮೊದಲು ಮತ್ತು ಎಂಡ್ ಯಾರು ಮೊದಲು ಕಂಡುಹಿಡಿತಾರೋ ಅವರೇ ಗ್ರೇಟ್ ಅಂತ. ಆಗ ವಿಷ್ಣು ದೇವರು ವರಹ ರೂಪವನ್ನು ಎತ್ತಿ ಪಾತಾಳಕ್ಕೆ ಪಯಣ ಮಾಡ್ತಾರೆ. ಅದೇ ಥರ ಬ್ರಹ್ಮದೇವರು ಹಂಸವನ್ನು ವಾಹನವಾಗಿ ಮಾಡಿಕೊಂಡು ಮೇಲೆಗಡೆ ಹೋಗ್ತಾರೆ. ಆಗ ವಿಷ್ಣು ದೇವರಿಗೆ ನಾನು ಇಷ್ಟು ಹುಡುಕಿದ್ರು ಸಿಗಲ್ಲ ಅಂತ ಗೊತ್ತಾಗಿ ಶಿವನ ಹತ್ರ ಹೋಗಿ ನಾನು ಇಷ್ಟು ಹುಡುಕಿದ್ರು ಸಿಗಲಿಲ್ಲ ಅಂತ ಸೋಲೊಪ್ಕೊತಾರೆ. ಆದರೆ ಬ್ರಹ್ಮದೇವರು ಮಾತ್ರ ಹುಡುಕ್ತಾ ಹೋಗ್ತಾರೆ. ಆಗ ಕೇತಿಕ ಹೂವು ಅಂತ ಕೆಳಗಡೆ ಬರ್ತಿರುತ್ತೆ. ಆ ಕೇತಿಕ ಹೂವನ್ನು ಬ್ರಹ್ಮದೇವರು ನೋಡ್ತಾರೆ. ಆಗ ಬ್ರಹ್ಮದೇವರು ಆ ಹೂವನ್ನು ಹಿಡ್ಕೊಂಡು ಕೇಳ್ತಾರೆ, ನೀನು ಎಲ್ಲಿಂದ ಬರ್ತಿದ್ಯಾ ಅಂತ. ಹೇಳುತ್ತೆ, ನಾನು ಅಗ್ನಿಲಿಂಗದಲ್ಲಿರೋ ಹೂವು ಶಿವನ ತಲೆ ಮೇಲಿಂದ ಬರ್ತಿದ್ದೀನಿ ಅಂತ. ಆಗ ಬ್ರಹ್ಮದೇವ ಹೂವಾಗೆ ಇನ್ನೂ ಶಿವನ ತಲೆ ಎಷ್ಟು ದೂರ ಇದೆ ಅಂತ ಕೇಳ್ತಾರೆ. ಆಗ ಹೂವು ಹೇಳುತ್ತೆ, ನಾನು ಎಷ್ಟೋ ಕೋಟಿ ವರ್ಷಗಳಿಂದ ಕೆಳಗೆ ಬರ್ತಿದ್ದೀನಿ, ಇನ್ನೂ ನಂಗೆ ಭೂಮಿ ಸಿಕ್ಕಿಲ್ಲ ಅಂತ. ಆಗ ಬ್ರಹ್ಮನ್ಗೆ ಅರ್ಥ ಆಗುತ್ತೆ, ಈ ಅಗ್ನಿ ರೂಪ ಎಂಡ್ ಕಂಡುಹಿಡಿಯೋಕ್ಕಾಗಲ್ಲ ಅಂತ. ಆಗ ಬ್ರಹ್ಮದೇವ ಹೂವಾಗೆ ಸುಳ್ಳು ಹೇಳಕ್ಕೆ ಹೇಳ್ತಾನೆ, ನಾನು ಈ ಅಗ್ನಿಲಿಂಗ ಮೊದಲು ನೋಡಿದೆ ಅಂತ ಶಿವನ ಹತ್ರ ಹೇಳು ಅಂತ. ಅದೇ ಥರ ಅಲ್ಲಿ ಒಂದು ನಂದಿ ಇರುತ್ತೆ. ನಂದಿಗೂ ಅದೇ ಹೇಳಕ್ಕೆ ಹೇಳ್ತಾರೆ. ನಂದಿನೂ ಒಪ್ಕೊಳುತ್ತೆ. ಎರಡನ್ನೂ ಕರ್ಕೊಂಡು ಶಿವನ ಹತ್ರ ಬಂದಾಗ ಆಲ್ರೆಡಿ ಶಿವನ ಹತ್ರ ವಿಷ್ಣು ಪ್ರಭು ಇರ್ತಾರೆ. ಆಗ ಶಿವ ಕಂಡುಹಿಡ್ದ ಅಂತ ಬ್ರಹ್ಮನ್ ಕೇಳಿದಾಗ ಬ್ರಹ್ಮ ಹೌದು ಕಂಡುಹಿಡ್ದೆ. ಶಿವ ಹೂವನ್ನು ನಿಜವಾಗ್ಲೂ ಕಂಡುಹಿಡ್ದ ಅಂತ ಕೇಳಿದಾಗ ಹೂವು ಹೇಳುತ್ತೆ, ಹೌದು ಕಂಡುಹಿಡಿದ್ರು ಅಂತ. ಆಗ ಶಿವ ನಂದಿನ ಕೇಳಿದಾಗ ಕಂಡುಹಿಡಿದ್ರು ಅಂತ ತಲೆ ಆಡಿಸ್ತಾ ಕಂಡುಹಿಡಿಯಲಿಲ್ಲ ಅಂತ ಬಾಲನಲ್ಲಾಡಿಸುತ್ತೆ. ಆಗ ಶಿವನ ಕೋಪ ಬಂದು ಬ್ರಹ್ಮನ್ಗೆ ಶಾಪ ಹಾಕ್ತಾರೆ, ನಿನ್ನ ಗುಡಿಗಳು ಈ ಭೂಲೋಕದಲ್ಲೆಲ್ಲೂ ಇರಲ್ಲ ಅಂತ. ಆ ಮೊಗಲಿ ಹೂವಿಗೆ ನೀನು ನನ್ನ ಪೂಜೆಗೆ ಕೆಲ್ಸಕ್ಕೆ ಬರಲ್ಲ ಅಂತ ಶಾಪ ಹಾಕ್ತಾರೆ. ಅದೇ ಥರ ನಂದಿ ಹತ್ರ ಬಂದು ನಂದಿಗೂ ಶಾಪ ಹಾಕ್ತಾರೆ, ನಿನ್ನ ತಲೆಗೆ ಯಾರೂ ಪೂಜೆ ಮಾಡಲ್ಲ, ಬರೀ ನಿನ್ನ ಬಾಲಾಗ ಮಾತ್ರ ಪೂಜೆ ಮಾಡಬೇಕು ಅಂತ. ಆಗ ಬ್ರಹ್ಮ ರಿಯಲೈಸ್ ಆಗಿ ಅವರ ಈಗೋ ಎಲ್ಲ ಹೋಗುತ್ತೆ. ಆಗ ಬ್ರಹ್ಮ ಶಿವನ್ಗೆ ಹೇಳ್ತಾರೆ, ಸ್ವಾಮಿ ನೀನು ಇದೇ ರೂಪದಿಂದ ಭೂಮಿ ಮೇಲೆ ಉದ್ಭವಿಸು ಅಂತ. ಆಗ ಶಿವ, ನಾನು ಇದೇ ಥರ ಅಗ್ನಿ ಥರ ಇದ್ದರೆ ಭೂಮಿ ಮೇಲೆ ಯಾರೂ ತಡ್ಕೊಳಲ್ಲ ಅಂತ ತಿರುವನಮಲೆಯಲ್ಲಿ ಒಂದು ಅರುಣಗಿರಿ ಥರ ಉದ್ಭವಿಸ್ತಾರೆ. ಇವಾಗ ನಾವು ಹೋಗಿ ಅಲ್ಲಿ ಮಾಡೋ ಗಿರಿ ಪ್ರದಕ್ಷಿಣ ಸಾಕ್ಷಾತ್ತು ಶಿವನ ಸುತ್ತು ಮಾಡ್ದಂಗೆ ಅರ್ಥ.
ಈ ಥರ ಅರುಣಾಚಲಂ ಉದ್ಭವ ಆಯಿತು. ಆದರೆ ಅರುಣಗಿರಿ ಬರೀ ಕಲಿಯುಗದಿಂದಲ್ಲ, ಸತ್ಯಯುಗದಿಂದ ಪೂಜೆ ಅಂದುಕೊಂತಿದೆ. ಸತ್ಯಯುಗದಲ್ಲಿ ಈ ಗಿರಿ ಉರಿಯೋ ಜ್ವಾಲ ಥರ ಕಾಣಿಸ್ತಿತ್ತಂತೆ. ಆ ಜ್ವಾಲ ಸುತ್ತೇ ಗಿರಿ ಪ್ರದಕ್ಷಿಣ ಮಾಡ್ತಿದ್ರಂತೆ. ಆಮೇಲೆ ತ್ರೇತಾಯುಗದಲ್ಲಿ ಈ ಬೆಟ್ಟ ಡೈಮಂಡ್ ಥರ ಚೇಂಜ್ ಆಗುತ್ತೆ. ದ್ವಾಪರ ಯುಗದಲ್ಲಿ ಬಂಗಾರ ಬೆಟ್ಟ ಆಗುತ್ತೆ. ಆದರೆ ಈ ಕಲಿಯುಗದಲ್ಲಿ ಅರುಣಗಿರಿ ಕಲ್ ಥರ ಆಗುತ್ತೆ. ಇಷ್ಟಕ್ಕೆ ಮುಂಚೆ ಈ ಸ್ಟೋರಿ ಸ್ಕಂದ ಪುರಾಣದಲ್ಲಿ ಇದೆ ಅಂತ ಹೇಳಿದೆ ಅಲ್ವಾ. ಆದರೆ ಈ ಸ್ಟೋರಿ ಶಿವಪುರಾಣದಲ್ಲೂ ಇದೆ. ಶಿವಪುರಾಣದಲ್ಲೂ ಒಂದು ಹತ್ರ ಬರೆದಿದ್ದಾರೆ, ಶಿವ ಮೆರಿಯೋ ಕಾಂತಿ ಥರ ಕಾಣಿಸ್ತಿದ್ದಾರೆ ಅಂತ. ಲಿಂಗ ಪುರಾಣದಲ್ಲೂ ಸ್ವಲ್ಪ ಪ್ರೂಫ್ಸ್ ಇದ್ದಾವೆ. ಸರಿ, ಈಗ ರಮಣ ಮಹರ್ಷಿ ಯಾರು ಅಂತ ಹೇಳ್ತೀನಿ. ಆಮೇಲೆ ಗಿರಿ ಪ್ರದಕ್ಷಿಣ, ಅದೇ ಥರ ಶಿವ ಗಿರಿ ಮೇಲಿದ್ದಾರೆ ಅಂತ ಸ್ವಲ್ಪ ಪ್ರೂಫ್ಸ್ ಇದ್ದಾವೆ, ಅದು ಹೇಳ್ತೀನಿ. ರಮಣ ಮಹರ್ಷಿ ಅವ್ರು ಅರುಣಾಚಲಂಗೆ ಬರಲಿಲ್ವಂತೆ. ಅರುಣಾಚಲಮ್ಮೇ ಅವ್ರು ಕರೆಸ್ಕೊಂತಂತೆ. ಅಷ್ಟು ಮಹಾತ್ಮ ಇರೋರು ರಮಣ ಮಹರ್ಷಿ. ರಮಣ ಮಹರ್ಷಿ ಅರುಣಾಚಲಂಗೆ ಏನಕ್ಕೆ ಬಂದರು ಇವಾಗ ನೋಡೋಣ. ರಮಣ ಮಹರ್ಷಿ ರಿಯಲ್ ನೇಮ್ ಬಂದ್ಬಿಟ್ಟು ವೆಂಕಟರಾಮನ್ ಅಯ್ಯರ್ ಅಂತ. 30 ಡಿಸೆಂಬರ್ 1879 ತಮಿಳ್ನಾಡಲ್ಲಿ ತಿರುಂಚೂಸಿ ಅನ್ನೋ ಊರಲ್ಲಿ ಹುಡ್ತಾರೆ. ರಮಣ ಮಹರ್ಷಿ 14 ವಯಸ್ಸು ಬರೋವರೆಗೂ ಅವರು ನಾರ್ಮಲ್ ಮನುಷ್ಯನ ಥರನೇ ಇದ್ದರು. ನಾರ್ಮಲಾಗಿ ಸ್ಕೂಲ್ಗೆ ಹೋಗೋದು, ಹುಡುಗರ ಜೊತೆ ಆಟಾಡೋದು ಇದೇ ಮಾಡ್ತಿದ್ರು ಅವರು. ಆಮೇಲೆ ರಮಣ ಮಹರ್ಷಿಗೆ 14 ವಯಸ್ಸು ಬಂದಮೇಲೆ ಸ್ಪಿರಿಚುವಲ್ ರಿಯಲೈಸೇಷನ್ ಅನ್ನೋ ಒಂದು ಪವರ್ ಬರುತ್ತೆ. ಒಂದಿನ ರಮಣ ಮಹರ್ಷಿ ಎಲ್ಗೂ ಹೋಗ್ತಿದ್ದಾಗ ಅವ್ರಿಗೆ ಸಾವು ಭಯ ಬರುತ್ತೆ. ಅವ್ರಿಗೆ ಯಾವುದೋ ಆಕ್ಸಿಡೆಂಟ್ ಭಯದಿಂದನೋ ಇಲ್ಲ ಏನೋ ಡಿಸೀಸ್ ಭಯದಿಂದನೋ ಇದು ಬರಲಿಲ್ಲ, ಜಸ್ಟ್ ನಾರ್ಮಲಾಗಿ ಸಾವು ಭಯ ಬರುತ್ತೆ. ಆ ಸಾವು ಭಯದಿಂದ ಟೆನ್ಷನ್ ಪಡದೆ ಕಾಮಾಗಿ ಕೂತ್ಕೊಂಡು ಅಸಲೇನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಬೆಳೆಸ್ಕೊತಾರೆ. ಆಗ ರಮಣ ಮಹರ್ಷಿ ಸಾವಂದ್ರೇನು ಅಂತ ಅವ್ರಿಗವರೇ ಕ್ವಶನ್ ಮಾಡ್ಕೊತಿರ್ತಾರೆ. ಆದಮೇಲೆ ರಮಣ ಮಹರ್ಷಿ ಒಂದು ಜಾಗದಲ್ಲಿ ಮಲ್ಕೊಂಡು ಅವರು ಸತ್ತೋದಂಗೆ ಇಮ್ಯಾಜಿನೇಷನ್ ಮಾಡ್ಕೊತಾರೆ. ಬಾಡಿನ ಅಲ್ಲಾಡಿಸ್ದೆ ಇಟ್ಟು ಆದಮೇಲೆ ಅವ್ರ ಬಾಡಿನ ಎಲ್ಗೂ ಕದಲಿಸ್ದಂಗೆ ಇಟ್ಟು, ಇವಾಗ ನನ್ನ ಬಾಡಿಯಲ್ಲಿ ಪ್ರಾಣ ಇಲ್ಲ, ಆದರೂ ಉಸಿರು ತೊಗೊತಿಲ್ಲ, ಆದರೂ ನಾನು ಬದುಕಿದ್ದೀನಿ. ಆಗ ಸಡನ್ನಾಗಿ ಒಂದು ರಿಯಲೈಸೇಷನ್ ಆಗುತ್ತೆ. ಅದೇನು ಅಂದರೆ ನಾನು ಸತ್ತೋಗಿದ್ರೂ ನನ್ನ ಒಳಗಡೆ ಏನೋ ಪ್ರಾಣ ಇದ್ದಂಗೆ ಇದೆ. ಅದೇನು ಅಂತ ಥಿಂಕ್ ಮಾಡ್ತಿದ್ದಾಗ ಆಗ ಅವ್ರಿಗೆ ಗೊತ್ತಾಗುತ್ತೆ ಅದು ನಿಜವಾದ ಆತ್ಮ ಅಂತ. ಈ ಶರೀರ, ಈ ಹಾಕ್ಕೊಂಡಿರೋ ಬಟ್ಟೆ ನಾನಲ್ಲ, ನನ್ನಲ್ಲಿರೋ ಆತ್ಮ ಮಾತ್ರ ನಾನು ಅಂತ. ಇದನ್ನೇ ಸೆಲ್ಫ್ ರಿಯಲೈಸೇಷನ್ ಅಂತ ನಾವು ಅಂತೀವಿ. ಅಂದರೆ ಆತ್ಮ ಸಾಕ್ಷಾತ್ಕಾರ ಅಂತ. ಅಂದರೆ ನೀನು ಯಾರೋ ನೀನೇ ತಿಳ್ಕೊಳೋದು ಅಂತ. ಅಂದರೆ ನೀವು ರಮಣ ಮಹರ್ಷಿ ಸ್ಪೆಷಲ್ ಏನು ಅನ್ಕೊತಿದ್ದೀರಾ, ಅದೇ ಹೇಳ್ತೀನಿ. ನಾರ್ಮಲಾಗಿ ಆತ್ಮ ಸಾಕ್ಷಾತ್ಕಾರ ಬರಬೇಕು ಅಂದರೆ ಗುರು ಗೈಡೆನ್ಸ್ ಇರಬೇಕು, ಮಂತ್ರಗಳು ಬರಬೇಕು, ದೀರ್ಘ ಧ್ಯಾನಗಳು ಮಾಡಬೇಕು. ಈ ಥರ ಸ್ವಲ್ಪ ದಿನ ಅಲ್ಲ, 100 ವರ್ಷಗಳು 100 ಜನ್ಮಗಳೆತ್ತಿದ್ರೆ ಈ ಥರ ಆಗೋದು. ಆವಾಗಲೇ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ನಾರ್ಮಲ್ ಪರ್ಸನ್ಗೆ ಆಗುತ್ತೆ. ಆದರೆ ರಮಣ ಮಹರ್ಷಿಗೆ ಮಾತ್ರ ಇವೆಷ್ಟು ದಿನ ಇಲ್ಲದೆ ಒಂದೇ ದಿನದಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ರಮಣ ಮಹರ್ಷಿ ಗ್ರೇಟ್ ಅಂತಾರೆ. ಒಂದು ದಿನ ಅಂದರೆ ಒಂದು ದಿನ ಅಲ್ಲ, ಅವರ ಹಿಂದೆ ಜನ್ಮದಲ್ಲಿ ಎಷ್ಟು ಸಾಧನೆ ಮಾಡಿದರೆ ಅವ್ರಿಗೆ ಮಾತ್ರ ಗೊತ್ತು. ರಮಣ ಮಹರ್ಷಿಗೆ ಯಾವಾಗ ಅವ್ರ ಆತ್ಮ ಸಾಕ್ಷಾತ್ಕಾರ ಬರುತ್ತೋ ಆವಾಗಲೇ ಅವ್ರು ಈಗೋ ಬಿಟ್ಬಿಡ್ತಾರೆ. ಯಾರಾದರೂ ಅವ್ರ ಹತ್ರ ಬಂದರೆ ಅವನು ಇವನು ಅಂತಿರಲಿಲ್ಲ, ಅವರು ಇವರು ಅಂತ ಮಾತಾಡಿಸ್ತಿದ್ರು. ಅವಾಗಿಂದ ಇವ್ರು ತುಂಬ ಸೈಲೆಂಟ್ ಆದರು. ಬಟ್ಟೆನೂ ಇಲ್ಲದೆ ಬರೀ ಒಂದು ಬಟ್ಟೆ ಸುತ್ಕೊಂಡು ಓಡಾಡ್ತಿದ್ರು. ಆಗಲೇ ವೆಂಕಟರಾಮನಿಂದ ರಮಣ ಮಹರ್ಷಿ ಅಂತ ಚೇಂಜ್ ಆಗಿಬಿಡುತ್ತೆ. ಆ ಥರ ಅಂದ್ಕೊಂಡು ಸ್ವಲ್ಪ ದಿನಕ್ಕೆ ಅರುಣಾಚಲಂಗೆ ಹೊರಡ್ತಾರೆ. ಆವಾಗಲೇ ಅವ್ರು ಮೊದಲು ಹೆಜ್ಜೆ ಹಾಕಿದ್ದು ಅರುಣಾಚಲಂಗೆ. ಅವಾಗಿಂದ ಅವ್ರ ಕೊನೆ ಉಸಿರಿವರೆಗೂ ಅರುಣಾಚಲಮಲ್ಲಿ ಗಿರಿ ಮೇಲೆ ಇದ್ದಾರೆ. ಅರುಣಾಚಲಂಗೆ ಬಂದ ಮೇಲೆ ಅವ್ರ ಸೈಲೆನ್ಸ್ ಜಾಸ್ತಿ ಆಗೋಯ್ತು. ತುಂಬ ದಿನಗಳು ಧ್ಯಾನದಲ್ಲೇ ಇರ್ತಿದ್ರು. ಅವ್ರು ಆ ಥರ ಮೆಡಿಟೇಷನ್ ಮಾಡ್ತಿದ್ರೆ ಅವ್ರ ಮುಖ ಗ್ಲೋ ಆಗೋದು ಎಷ್ಟೋ ಜನ ನೋಡ್ತಿದ್ರು. ರಮಣ ಮಹರ್ಷಿ ಯಾವಾಗೂ ಒಂದು ಮಾತಂತಿದ್ರು, ಅದೇನು ಅಂದರೆ ಅರುಣಾಚಲಮಲ್ಲಿ ಏನೋ ಒಂದು ಮ್ಯಾಗ್ನೆಟಿಕ್ ಪವರ್ ಇದೆ ಅಂತ. ಅದನ್ನೆಲ್ಲ ಅರುಣಾಚಲ ಶಿವನೇ ನೋಡ್ಕೊತಾರೆ ಅಂತ. ಅದೇ ಥರ 1950 ರಮಣ ಮಹರ್ಷಿಗೆ 70 ವಯಸ್ಸಿದ್ದಾಗ ಅವ್ರ ಕೈಗೆ ಕ್ಯಾನ್ಸರ್ ಅಟ್ಯಾಕ್ ಆಗುತ್ತೆ. ಆದರೆ ಎಷ್ಟೋ ಜನ ಬಂದು ಹೇಳ್ತಾರೆ ನಾವು ಸರ್ಜರಿ ಮಾಡಿಸ್ತೀವಿ ಅಂತ, ಬಟ್ ಅವ್ರು ಕೇಳಲಿಲ್ಲ. 1950 ಏಪ್ರಿಲ್ 14 ಆಗ ರಮಣ ಮಹರ್ಷಿ ಸುತ್ತು ಜನ ಬಂದು ಕೂರ್ತಾರೆ. ರಮಣ ಮಹರ್ಷಿ ಅವ್ರಿಗೆಲ್ಲರಿಗೂ ಅರುಣಾಚಲ ಶಿವ ಅನ್ನೋ ಹಾಡು ಹೇಳೋಕ್ಕೆ ಹೇಳ್ತಾರೆ. ರಮಣ ಮಹರ್ಷಿ ದೀರ್ಘ ಧ್ಯಾನದಲ್ಲಿ ಹೊರಟೋಗ್ತಾರೆ. 8:47ಕ್ಕೆ ಒಂದು ಜ್ಯೋತಿ ಥರ ಆಕಾಶದಲ್ಲಿ ಹೋಗ್ತಿರೋದನ್ನ ಅವರೇ ಅಲ್ಲ, ತಿರುವಣ್ಣಾಮಲೈಯಲ್ಲಿರೋ ಎಲ್ಲರೂ ನೋಡ್ತಾರೆ. ಆ ಜ್ಯೋತಿ ಗಾಳಿಯಲ್ಲಿ ಮಾಯ ಆಗಿದ್ದೇ ರಮಣ ಮಹರ್ಷಿ ಅವ್ರ ಕೊನೆ ಉಸಿರನ್ನ ಬಿಡ್ತಾರೆ. ಆ ಜ್ಯೋತಿನೇ ರಮಣ ಮಹರ್ಷಿಯಲ್ಲಿರೋ ಆತ್ಮ. ಇದನ್ನೇ ಮೋಕ್ಷ ಸಿಗೋದು ಅಂತ ಹೇಳ್ತಾರೆ. ಅಂದರೆ ಇನ್ನೊಂದು ಜನ್ಮ ಇಲ್ಲದೆ ಇರೋದು ಅಂತ ಅರ್ಥ. ಬರೀ ರಮಣ ಮಹರ್ಷಿಗೊಬ್ಬರಿಗೆ ಅಲ್ಲ, ಡೊಕ್ಕ ಸೀತಮ್ಮ ಅಂತ ಅವ್ರಿಗೂ ಇದೇ ಥರನೇ ಆಗುತ್ತೆ. ರಮಣ ಮಹರ್ಷಿ ಎಷ್ಟು ಗ್ರೇಟು ಅಂತ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಅರುಣಾಚಲಮಲ್ಲಿ ಮಳೆ ಬರದೇ ಇರೋ ಕಾರಣ ತುಂಬ ಭೀತಿ ಬರುತ್ತೆ. ಅಲ್ಲಿರೋರು ಎಷ್ಟು ಬಾವಿ ಆಗಿದ್ರೂ ನೀರು ಬರಲ್ಲ. ಆಗ ಎಲ್ಲರೂ ರಮಣ ಮಹರ್ಷಿ ಹತ್ರ ಬಂದು ಬಾವಿ ಎಲ್ಲಿ ತೋಡಬೇಕು ಅಂತ ಕೇಳಿದಾಗ ರಮಣ ಮಹರ್ಷಿ ಹೇಳ್ತಾರೆ, ನಾನು ಕೂತಿರೋ ಜಾಗದ ಹತ್ರ ತೋಡಿ ಅಂತ. ಆಗ ಬಾವಿಯಿಂದ ನೀರು ಸಿಗುತ್ತೆ. ಇವಾಗಲೂ ಆ ಬಾವಿ ಅರುಣಾಚಲಮಲ್ಲಿದೆ. ನೀವು ಯಾವಾಗಾದರೂ ಹೋದಾಗ ಒಂದು ಸಲ ವಿಸಿಟ್ ಮಾಡಿ. ನೀವೇನಾದರೂ ಅದು ನೋಡಿ ಬಂದಮೇಲೆ ಒಂದು ಕಮೆಂಟ್ ಮಾಡಿ. ಈಗ ಗಿರಿ ಪ್ರದಕ್ಷಿಣೆ ಬಗ್ಗೆ ಹೇಳ್ತೀನಿ, ಕೇಳಿ.
ಗಿರಿ ಪ್ರದಕ್ಷಿಣೆ ಮಾಡೋದು ನಮ್ಮ ಅದೃಷ್ಟ ಥರ ಭಾವಿಸ್ಬೇಕು. ಯಾಕಂದರೆ ಸಾಕ್ಷಾತ್ತು ಅಗ್ನಿ ರೂಪದಲ್ಲಿರೋ ಶಿವನ ಸುತ್ತೆ ಪ್ರದಕ್ಷಿಣೆ ಮಾಡ್ದಂಗೆ. ನೀವು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡುವಾಗ ಅರುಣಾಚಲ ಶಿವ ಅಂತಲೇ ಗಿರಿ ಪ್ರದಕ್ಷಿಣೆ ಮಾಡಬೇಕು. ಆ ಥರ ನಡೀತಿದ್ರೆ ನೀವು ನಡೀತಿದ್ರೆ ಅಂತಲೂ ಅನ್ಸಲ್ವಂತೆ. ರಮಣ ಮಹರ್ಷಿ ಅವರು ಗಿರಿ ಪ್ರದಕ್ಷಿಣೆ ಬಗ್ಗೆ ಒಂದೇ ಒಂದು ಮಾತು ಹೇಳ್ತಿದ್ರು. ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ನೆನ್ಪಿಟ್ಕೊಳ್ಳಿ. ನಾವು ಆ ಥರ ಪ್ರದಕ್ಷಿಣೆ ಮಾಡಿದ್ರೆ ನಮ್ಮ ಲೈಫಲ್ಲಿ ತುಂಬ ಸಕ್ಸಸ್ ಕಾಣ್ಬೋದು. ಗಿರಿ ಪ್ರದಕ್ಷಿಣೆ ಬಗ್ಗೆ ಸ್ಕಂದ ಪುರಾಣದಲ್ಲಿ ಏನು ಬರೆದಿದ್ದಾರೆ ಅಂದರೆ, ಮನಸ್ಸು ಮಾತು ಶರೀರದಿಂದ ಮಾಡಿರೋ ಪಾಪಗಳನ್ನೆಲ್ಲ ಅಳಿಸ್ಕೋಬೋದು ಅಂತ. ಅಲ್ಲಿ ಒಂದು ಹೆಜ್ಜೆ ಹಾಕಿದ್ರೆ ಅದೆಷ್ಟೋ ಅಶ್ವಮೇಧ ಯಾಗಗಳು ಮಾಡ್ದಂಗೆ ಅರ್ಥ. ಇದಕ್ಕೆ ಅಂತಾರೆ ಗಿರಿ ಪ್ರದಕ್ಷಿಣೆ ಮುಂಚೆ ಆಮೇಲೆ ಅಂತ. ಗಿರಿ ಪ್ರದಕ್ಷಿಣೆ ಬಗ್ಗೆ ಅರುಣಾಚಲ ಪುರಾಣದಲ್ಲಿ ಏನು ಬರ್ತಿದೆಯೋ ನೋಡೋಣ. ಈ ಬೆಟ್ಟದ ಮೇಲಿರೋ ಪ್ರತಿ ಕಲ್ಲು ಲಿಂಗ ಸ್ವರೂಪ. ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಪ್ರಪಂಚನೇ ಸುತ್ತದಂಗೆ ಅಂತ. ಅಲ್ಲಿ ನಾವು ನಡೆಯೋದೇ ಮೋಕ್ಷಗೋಸ್ಕರ ಮಾಡೋ ಸಾಹಸ ಅಂತ. ಪ್ರತಿ ಪೌರ್ಣಮಿ ದಿನ ಲಕ್ಷಾದ ಜನಗಳು ಬಂದು ಗಿರಿ ಪ್ರದಕ್ಷಿಣೆ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ನೀವೇನಾದರೂ ಹೋದರೆ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬೋದು. ಈ 14 ಕಿಲೋಮೀಟರ್ ಪ್ರದಕ್ಷಿಣೆಯಲ್ಲಿ ನಿಮಗೆ ಅಷ್ಟಲಿಂಗಗಳಿರ್ತವೆ, ಅಂದರೆ 8 ಲಿಂಗಗಳಿರ್ತವೆ. ನಾವು ಹೋಗುವಾಗ ಪ್ರತಿ ಲಿಂಗನೂ ದರ್ಶನ ಮಾಡ್ಕೊಂಡು ಹೋಗಬೇಕು. ಹೋಗೋ ದಾರಿಯಲ್ಲಿ ಎಷ್ಟೋ ಅದ್ಭುತಗಳಿರ್ತವೆ, ಅವೆಲ್ಲ ನೋಡ್ಕೊಂಡು ಹೋಗಿ. ಏನೇನು ನೋಡ್ಬೇಕು ಅಂದ್ಕೊಂಡಿದ್ದೀರೋ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಆಲ್ರೆಡಿ ನಾವು ಮುಂಚೆ ಹೇಳ್ಕೊಂಡಂಗೆ ಗಿರಿ ಪ್ರದಕ್ಷಿಣೆ ಈ ಟ್ರೆಡಿಷನ್ ಅಲ್ಲ. ಸತ್ಯಯುಗಂ, ತ್ರೇತಾಯುಗಂ, ದ್ವಾಪರಯುಗಂ ದೇವತೆಗಳು, ಸಾಧುಗಳು, ಋಷಿಗಳು ಎಲ್ಲ ಮಾಡ್ಕೊಂಬಂದಿರೋ ಗಿರಿ ಪ್ರದಕ್ಷಿಣೆ. ಅದಕ್ಕೆ ನೀವು ಗಿರಿ ಪ್ರದಕ್ಷಿಣೆ ಮಾಡುವಾಗ ಚಪ್ಪಲಿ ಹಾಕ್ಕೊಂಡು ಹೋಗಿ. ಅದೇ ಥರ ನೀವು ಅಲ್ಲೇನಾದರೂ ಕಸ ಬಿಸಾಕ್ತಿದ್ರೆ ನೀವು ಶಿವನ ಮೇಲೆ ಕಸ ಬಿಸಾಕ್ದಂಗೆ. ಸೊ ಕಸ ಬಿಸಾಕಬೇಡಿ. ಅದೇ ಥರ ನೀವು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದು ಮತ್ತು ತಮಾಷೆ ಮಾತಾಡೋದು, ಫೋನ್ ಯೂಸ್ ಮಾಡೋದು ಇದನ್ನು ಮಾಡಬೇಡಿ. ನಿಮಗೂ ಮೋಕ್ಷ ಸಿಗುತ್ತೆ. ಇದು ವಿಡಿಯೋ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಏನಾದರೂ ತಪ್ಪಿದರೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.